ಬಂಧುಗಳೇ, KSRTC ಸಾರಿಗೆ ನೌಕರರು ನಾಳೆ ಮುಷ್ಕರಕ್ಕೆ ಕರೆ ನೀಡಿದ್ದರು. ಆದರೆ ಅದಕ್ಕೆ ಮುಂಚೆ ವಿಧಾನಸೌಧದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಧ್ಯಾಹ್ನ ಮೀಟಿಂಗ್ ಕರೆದಿದ್ದರು. ಮೀಟಿಂಗಿನಲ್ಲಿ ಅನಂತ್ ಸುಬ್ಬರಾವ್ ಅವರು 38 ತಿಂಗಳ ಬಾಕಿ ಮತ್ತು 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಮಾತಿಟ್ಟರು. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ವೇತನ ಪರಿಷ್ಕರಣೆ ಹೆಚ್ಚಿಗೆ ಮತ್ತು 38 ತಿಂಗಳ ಬಾಕಿ ಕೊಡುವ ಬಗ್ಗೆ ಮನಸ್ಸಿರಲಿಲ್ಲ. ಹಾಗಾಗಿ ಸಂಧಾನವು ವಿಫಲವಾಗಿದೆ ಎಂದು ತಿಳಿಸಲಾಗಿದೆ. ಇವತ್ತು ಅನಂತ್ ಸುಬ್ಬರಾವ್ ಅವರು ಮಾಧ್ಯಮದಲ್ಲಿ ಮಾತನಾಡಿ ನಾಳೆ ಮುಷ್ಕರ ಖಡಾಖಂಡಿತ ಅಂತ ಹೇಳಿದ್ದಾರೆ. ಇದರಿಂದ ನಾಳೆ ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆ ಆಗುವುದು ಖಡಾಖಂಡಿತ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಏನೋ ವೇತನ ಪರಿಷ್ಕರಣೆಯನ್ನು ತಾವೇ 3 ಸಲ ಮೀಟಿಂಗ್ ಮಾಡಿದರೂ ಕೂಡ ಬಗೆಹರಿಸದೇ ಇರುವುದು ವಿಷಾದನೀಯಕರ ವಿಷಯವಾಗಿದೆ. ಆದ್ದರಿಂದ ನಾಳೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಲಿದ್ದಾರೆ ಮತ್ತು ಬಸ್ಸುಗಳು ಯಾವುದೇ ಅಡೆತಡೆ ಇಲ್ಲದೆ ಬಸ್ಸುಗಳು ನಿಲ್ಲುವ ಸಾಧ್ಯತೆ ಉಂಟು. ಇದರಿಂದಾಗಿ ಎಲ್ಲ KSRTC ಸಂಘಟನೆಗಳು ಬೆಂಬಲ ನೀಡಿದಿರುವುದರಿಂದ ನಾಳೆ ಖಡಾಖಂಡಿತವಾಗಿಯೂ ಸಾರಿಗೆ ಬಸ್ಸುಗಳು ನಿಲ್ಲುತ್ತವೆ. ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಮತ್ತೊಮ್ಮೆ ಸಾರಿಗೆ ಮುಖಂಡರನ್ನು ಕರೆದು ಈ ಸಾರಿಗೆ ಸಮಸ್ಯೆಗಳನ್ನು ಬಗೆಹರಿಸಬೇಕಂತೇಳಿ ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.